ಮಾಲೂರು ಪಟ್ಟಣವನ್ನು ನಗರಸಭೆಗೆ ಮೇಲ್ದರ್ಜೆಗೆ ಏರಿಸಿದ ನಂತರ ನಗರದ ಎಲ್ಲ ಪ್ರಮುಖ ರಸ್ತೆಗಳ ಇಕ್ಕೆಲಗಳಲ್ಲಿ ಕಸದ ರಾಶಿಯೇ ಬಿದ್ದಿದ್ದು ಸಂಪೂರ್ಣ ನಗರವೇ ಕಸದ ಕೊಂಪಿಯಂತಾಗಿದೆ ಅಂತ ಹಿಡಿಶಾಪ ಹಾಕಿದ್ರು. ಊರಿನ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕಾದ ನಗರಸಭಾ ಅಧಿಕಾರಿಗಳು ಮುಖ್ಯ ರಸ್ತೆಯ ಪೊಲೀಸ್ ಠಾಣೆಯ ಮುಂಭಾಗವೇ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ. ಅಲ್ಲದೆ ಹೋಂಡಾ ಕ್ರೀಡಾಂಗಣ, ಬೋವಿ ಹಾಸ್ಟೆಲ್, ಕೋರ್ಟ್ ಹಿಂಭಾಗ, ಹೂ ಮಾರ್ಕೆಟ್ ಅಲ್ಲದೆ ನಗರದ ಪ್ರಮುಖ ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದ್ದು ಇದು ಕಸ ವಿಲೇವಾರಿ ಘಟಕವೇನೋ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಕಸದ ರಾಶಿ ಸಂಗ್ರಹವಾಗಿದ್ದು ಕೊಳೆತು ಗಬ್ಬು ನಾರುತ್ತಿದೆ. ಬಹುದಿನಗಳಿಂದ ತೆರವುಗೊಳಿಸಿಲ್ಲವಾದ್ದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಗರಸಭಾ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ, ಸೊಳ್ಳೆಗಳ ಕಾಟಕ್ಕೆ ಜನ ಹೈರಾಣಾಗಿದ್ದಾರೆ. ನಗರದ ತುಂಬ ಕಸದ ರಾಶಿ ಬಿದ್ದಿದ್ರೂ ಕೂಡ ನಗರಸಭಾ ಅಧಿಕಾರಿಗಳು, ವಾರ್ಡ್ ಸದಸ್ಯರು ತಮ್ಮ ವಾರ್ಡ್ಗಳತ್ತ ಸುಳಿದಿಲ್ಲ. ನಗರಸಭಾ ಅಧಿಕಾರಿಗಳು ಕಸ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯ ತೋರಿರುವುದರಿಂದ ಮಾಲೂರು ನಗರ ಕಸದ ಕೊಂಪಿಯಾಗಿದೆ. ಗಾಢ ನಿದ್ರೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ವಾರ್ಡ್ ಸದಸ್ಯರು ನಗರದ ಸ್ವಚ್ಛತೆ ಹಾಗೂ ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಇಲ್ಲವಾದಲ್ಲಿ ನಗರದಲ್ಲಿರುವ ಕಸವನ್ನ ನಗರಸಭೆ ಮುಂದೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಸಾರ್ವಜನಿಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾಲೂರಿನ ಸಮಸ್ಯೆಗಳ ಬಗ್ಗೆ ತುಂಬ ಚರ್ಚೆ ಆಗ್ತಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅಧಿಕಾರಿಗಳ ಗಮನಕ್ಕೂ ಇದನ್ನು 3-4 ಬಾರಿ ಕೊಂಡೊಯ್ದುದು ಅವರು ವಿಫಲರಾಗಿದ್ದಾರೆ. ಮಾಲೂರಿನಲ್ಲಿ ಎಲ್ಲಂದರಲ್ಲಿ ಕಸದ ಸಮಸ್ಯೆ ತುಂಬ ಬಿಗಡಾಯಿಸಿದೆ. ಯಾವುದೇ ಮೋರಿಗಳು ಮೊದಲು ಕ್ಲೀನ್ ಇಲ್ಲ, ರಸ್ತೆ ಮೇಲೆ ನೀರು ಬರ್ತಿದೆ, ಮೋರಿ ನೀರುಗಳೆಲ್ಲ ಈಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಕಸಗಳು ಸಮೇತ ಮೋರಿಯಲ್ಲಿ ಹೊಡ್ಕೊಂಡು ಬಂದು ರೋಡ್ ಮೇಲೆ ನಿಂತಿದೆ. ಬೇಜವಾಬ್ದಾರಿ ತನದಿಂದ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. 3-4 ಬಾರಿ ಅವ್ರ ಗಮನಕ್ಕೆ ತಂದಿದ್ದೀವಿ, ಅವ್ರಿಗೆ ಟ್ಯಾಗ್ ಮಾಡಿದ್ದೀವಿ, ಪ್ರತಿಯೊಂದನ್ನು ಸಮಸ್ಯೆಗಳನ್ನ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಆದರೆ ಏಕೋ ಏನೋ ಗೊತ್ತಿಲ್ಲ, ಅವ್ರ ದಪ್ಪು ಚರ್ಮ ಏನೋ ನಮಗೆ ಅದು ಅರ್ಥ ಆಗ್ತಾ ಇಲ್ಲ. ಶೋಚನೀಯವಾಗಿದೆ ಜನರ ಪರಿಸ್ಥಿತಿ. ಕಾಲರಾ, ಮಲೇರಿಯಾ, ಸಾಂಕ್ರಾಮಿಕ ರೋಗಗಳು ಹರಡೋಕ್ಕಿಂತ ಮುಂಚೆ ಎಚ್ಚೆತ್ತು ಈ ರೀತಿ ಕಸ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕಾಗಿದೆ. ಎಲ್ಲದರಲ್ಲಿ ಒಂದು ಕಡೆ ಅಲ್ಲ, ನೀವು ತಗೊಳ್ಳಿ, ಪಟಾಲಮ್ಮನ ದೇವಸ್ಥಾನದ ಹತ್ರ ತಗೊಳ್ಳಿ, ಕಪ್ಲಮ್ಮನ ದೇವಸ್ಥಾನದ ಹತ್ರ ತಗೊಳ್ಳಿ, ಪೊಲೀಸ್ ಸ್ಟೇಷನ್ ಮುಂಭಾಗ ತಗೊಳ್ಳಿ, ಕ್ರೀಡಾಂಗಣದ ಹತ್ರ ತಗೊಳ್ಳಿ, ಎಲ್ಲಂದ್ರಲ್ಲಿ ಯಾಕೆ 20 ವರ್ಷದಿಂದ ಈ ಮಾಲೂರು ತಾಲೂಕಿನಲ್ಲಿ, ಮಾಲೂರು ಟೌನ್ನಲ್ಲಿ ಈ ಸಮಸ್ಯೆ ಇರಲಿಲ್ಲ. 20 ವರ್ಷದಿಂದ ಮಹನೀಯರಂತ ಪುರಸಭಾ ಸದಸ್ಯರು ಆಳ್ಕೊಂಡ್ಬಂದರು. 20 ವರ್ಷದಿಂದ 15 ವರ್ಷದಿಂದ ಇದು ಬಿಗಡಾಯಿಸ್ತಾ ಇದೆ. ಅಧಿಕಾರಿಗಳು ಕೆಲಸ ಮಾಡ್ತಾರೆ. 200 ಜನ ಪೌರ ಕಾರ್ಮಿಕರು ಇದ್ದಾರೆ. ವಾರಕ್ಕೆ ಒಂದು ವಾರ್ಡ್ನಂತೆ, ಪ್ರತಿ ವಾರ್ಡ್ ವಾರಕ್ಕೆ ಒಂದರಂತೆ ಅದನ್ನು 23 ವಾರಕ್ಕೆ 23 ವಾರ್ಡ್ ಸರೋಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ನಾವು ಸುಮಾರು ಸಲ ಮುಖ್ಯಾಧಿಕಾರಿಗಳಿಗೆ ಹೇಳಿರ್ಬೋದು, ಯಾರಿಗಾದ್ರೂ ಜನಪ್ರತಿನಿಧಿಗಳನ್ನು ಕೂಡ ನಾವು ಕೇಳಿದ್ವಿ, ಯಾಕೆ ಈ ರೀತಿ ಸಮಸ್ಯೆ ಬಿಗಡಾಯಿಸ್ತೀವಿ, ಯಾರಿಗೂ ಇದಿಲ್ಲ. ಪ್ರತಿ ವಾರ್ಡ್ ಕಾರ್ಯಾಚರಣೆ ಅಂತ ಇಟ್ಕೊಂಡು ಪ್ರತಿ ವಾರ್ಡ್ನಲ್ಲೂ ಕಾಲುವೆಗಳು ಮತ್ತು ಕಸ ಸಮಸ್ಯೆ ನಿವಾರಣೆ ಮಾಡಿದ್ರೆ ಜನರಲ್ಲೂ ನಾವೊಂದು ಅವೇರ್ನೆಸ್ ಹೇಳಬೇಕಾಗುತ್ತೆ. ಜನರು ನೋಡಿ ಕಸ ಸುರಿಬೇಡಿ ಅಂತ ನಾವು ತುಂಬ ಸಲ ಹೇಳಿದ್ದೀವಿ. ಈಗ ಜನನೂ ಅವೇರ್ನೆಸ್ ಆಗ್ತಾ ಇದ್ದಾರೆ, ಅವರು ತನ್ನ ಕಸ ಸುರಿತಲ್ಲ. ಆದರೆ ಈ ಕಸ ಸಮಸ್ಯೆ ಏನಾಗ್ತದೆ ಅಂದರೆ, ಎಲ್ಲಿ ಕ್ಲೀನ್ ಮಾಡ್ತಾರೆ, ತಗೊಂಬಂದು ಒಂದು ಕಡೆ ರಾಶಿ ಮಾಡ್ತಾರೆ, ಉಡ್ಡೆ ಮಾಡ್ತಾರೆ. ವ್ಯವಹಾರ ಆದರೂ ಎತ್ತೋದಿಲ್ಲ, 3 ದಿನ ಆದರೂ ಎತ್ತೋದಿಲ್ಲ. ಅದೇನಾಗುತ್ತೆ, ಕೊಳತು, ನಾರಿ, ದುಗ್ನಾಟ ಆಗಿ ಎಲ್ಲ ಕಾಲ ಮಲೇರಿಯಾಗಳೆಲ್ಲ ಬಂದು ಸಾಯ್ತಾ ಇದ್ದಾರೆ. ಏನು ಅಧಿಕಾರಿಗಳು ಬೇಜವಾಬ್ದಾರಿ ಅನ್ನೋದು ಗೊತ್ತಿಲ್ಲ. ಎರಡನೇದು, ಮಾಲೂರು ತುಂಬ ಧೂಳಕ್ಕೆ ಕಾರಣ ಏನು ಅಂದರೆ ಡ್ರೈನೇಜ್ ಪ್ರಾಬ್ಲಮ್. ಯಾವುದೇ ವಾರ್ಡಲ್ಲಿ ಹೋಗಿ, ಯಾವುದೇ ವಾರ್ಡು ನೀವೇ ಒಂದು ಖುದ್ದು ಪರಿಶೀಲನೆ ಮಾಡಿಬಿಡಿ, ಯಾವ ಮೋರಿ ಕರೆಕ್ಟ್ ಆಗಿದೆ, ಯಾವ ಮೋರಿ ಕರೆಕ್ಟ್ ಆಗಿಲ್ಲ ಅಂತ ಮುಖ್ಯಾಧಿಕಾರಿಗಳು ಸಮೇತವಾಗಿ ವಾರ್ಡ್ ಟ್ರಿಪ್ ಮಾಡಿ, ಟೂರ್ ಮಾಡಿ, ಒಂದು ಮಾಲೂರು ಟೌನ್ ಟೂರ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆಗ ಏನು ಸಮಸ್ಯೆ ಇದೆ, ಏನು ಸಮಸ್ಯೆ, ಯಾಕಿದೆ 20 ವರ್ಷದಿಂದ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಪ್ರತಿಯೊಂದು ಆಗ್ತಾ ಇದೆ, ಕೇಳ್ತಾ ಇದ್ದಾರೆ. ಅದರಲ್ಲಿ ನೀವು ಬರೆಸ್ತಾ ಇದ್ದೀರಾ, ಈ ದುಡ್ಡಿಗೆ ಬರೆಸ್ತಾ ಇದ್ದೀರಾ, ಕಸದ ದುಡ್ಡು ಬರೆಸ್ತಾ ಇದ್ದೀರಾ, ಎಲ್ಲ ಬರೆಸ್ತಾ ಇದ್ದೀರಾ ನೀವು. ಆದರೆ ಯಾಕೆ ಸಮಸ್ಯೆ ಕಾರಣ ಏನು, ಸಮಸ್ಯೆಗೆ ಯಾಕೆ ನೀವು ಒತ್ತು ಕೊಡ್ತಾ ಇಲ್ಲ, ಯಾಕೆ ಅಧಿಕಾರಿಗಳು ಎಷ್ಟು ಸಲ ನೀವು ತಮಗೆ ಗಮನಕ್ಕೆ ತರಬೇಕು. ಇದೇ ರೀತಿಯಾದ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾಲೂರು ಟೌನ್ನಲ್ಲಿ. ಯಾವುದೇ ಮೋರಿ ತಗೊಳ್ಳಿ, ಟ್ರಾಫಿಕ್ ಸಮಸ್ಯೆ, ರೋಡ್ ಸಮಸ್ಯೆ, ಯಾಕೆ ಈ ಸಮಸ್ಯೆಗಳೆಲ್ಲ ಪುರಸಭೆಯಿಂದ ನಗರಸಭೆ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಬೆಂಗಳೂರು ಪಕ್ಕದಲ್ಲಿ 45 ಕಿಲೋಮೀಟ್ರಲ್ಲಿ ನಾವಿದ್ದೀವಿ. ಬೇರೆ ವಾರ್ಡ್ಗಳಿಗೆ ಬರ್ತಾ ಇರ್ತಕ್ಕಂಥ, ಬೇರೆ ಊರುಗಳಲ್ಲಿ, ಬೇರೆ ವಾರ್ಡ್ಗಳಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸ ಏನು, ನಮ್ಮ ಮಾಲೂರಿನಲ್ಲಿ ಆಗ್ತಿರತಕ್ಕಂಥ ಕೆಲಸ ಏನು. ಅವ್ರಿಗೂ ಅನುದಾನ ಒಂದೇ, ನಮಗೂ ಅನುದಾನ ಒಂದೇ. ಸ್ಪೆಷಲಾಗಿ ಏನೋ ಒಂದು ಸ್ಪೆಷಲ್ ಫಂಡ್ಸ್ ಅಂತ ಅವ್ರು ತರ್ಬೋದು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನಡೀತಾ ಇದೆ ಈ ಮಾಲೂರಿನಲ್ಲಿ ಅನ್ನೋದು ಜನಕ್ಕೆ ಜಿಜ್ಞಾಸೆ ಉಂಟಾಗಿದೆ. ಕೇಳೋವಂಥ ಪ್ರಶ್ನೆಗಳನ್ನ ಕೇಳೋಂಥ ಗಮನಿತ ಪ್ರಶ್ನೆಗಳಿಗೆ ನಾವು ಉತ್ತರನೇ ಇದು ಮಾಡ್ತಾ ಇಲ್ಲ. ಕೇಳಿದ್ರೆ ಅವ್ರನ್ನ ಒಂದು ಅಪಹಾಸ್ಯವಾಗಿ ಏನೋ ಬಿಡೋ, ಏನೋ ಕೇಳ್ಕೊಳ್ತಾರೆ, ಏನೋ ಮಾಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಉಗ್ರ ಹೋರಾಟ ಆಗುವಂಥ ಮಟ್ಟದಲ್ಲಿ ನಡೀತಾ ಇದೆ.